ಅವ್ನು ಟ್ವೀಟ್ ಮಾಡಿದ್ರದ್ದು ಬಂದಿದೆ, ಅವ್ನಿಗೆ ಹೆಂಗ್ರಿ ಫೋಟೋ ಹೆಂಗ್ರಿ ತೆಗೆದು ಹಾಕಿದ್ರಿ, ಈ ಫೋಟೋ ತೆಗಿಯಕ್ಕೆ ಹಾಕ್ರಿ ಬಿಟ್ರಿ, ಟ್ವೀಟ್ ಮಾಡೋದು ಹೆಂಗ್ರಿ ಟ್ವೀಟ್ ಮಾಡ್ತಾನೆ, ಅವ್ನು ಮೊಬೈಲಿಂದ ಟ್ವೀಟ್ ಮಾಡ್ತಾ ಇದ್ದೀನೇನ್ರಿ, ಅವ್ರೇನು ಅಂದ್ಕೊಂಡಿದ್ದಾರೆ, ನಾನು ಆಫೀಸಲ್ಲಿ ಆಗೋ ಟ್ವೀಟ್ನು ನಾನೇ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದಾರೆ, ಅದೆಲ್ಲ ಹೆಂಗ್ರಿ ಅಂತ ಅನ್ನೋದು ಕೇಳ್ತಾ ಇತ್ತು ನನಗೆ. ಸರ್ ಗೊತ್ತಿಲ್ಲ ಸರ್, ಫೋರ್ಸ್ ಮಾಡ್ತಾ ಇದ್ದೀವಿ ಸರ್, ಗೊತ್ತಿಲ್ಲ ಸರ್, ಇನ್ನೊಂದು 10 ನಿಮಿಷದಲ್ಲಿ ಫೋನ್ ತೊಗೊಂಡ್ಬಿಡ್ತೀವಿ ಸರ್, ಏನೋ ಮಾಡ್ತೀವಿ ಸರ್ ಅಂತ ಹೇಳ್ತಾ ಇದ್ರು. ಯಾವ ಡೈರೆಕ್ಷನ್ ಗೊತ್ತಿಲ್ಲ. ಇದೆಲ್ಲವೂ ನಡೀತು. ಅಲ್ಲಿಂದ ಲಾಸ್ಟಿಗೆ ಅಂಕಲಿಗಿ ಪೊಲೀಸ್ ಠಾಣೆ ಕರ್ಕೊಂಡ್ರು, ಕಿತ್ತೂರು ಠಾಣೆ ಎಲ್ಲ ಅಂಕಲಿಗಿ ಠಾಣೆ ಕರ್ಕೊಂಡೋದ್ರು. ಅಷ್ಟೊತ್ತಿಗೆ ಬೆಳಕು ಹರಿದಿತ್ತು. ಅದ್ರ ಮಧ್ಯದಲ್ಲಿ ಕಾಡಿಂದು ಎಲ್ಲ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ, ಇನ್ನೊಂದಷ್ಟು ಕಾಡಿನ ದಾರಿ ಎಲ್ಲ ಬಿಟ್ಟು ಅಂಕಲಿಗಿ ಠಾಣೆ ಕರ್ಕೊಂಡೋದ್ರು. ನಾನು ಟಾಯ್ಲೆಟಿಗೆ ಹೋಗ್ಬೇಕು ಅಂತ ಹೇಳಿದ ಕಾರಣಕ್ಕೆ ಅಲ್ಲಿ ಟಾಯ್ಲೆಟಿಗೆ ಹೋದೆ. ಹೊಟ್ಟೆ ನೋವು ಬರ್ತಾ ಇತ್ತು, ರಾತ್ರಿ ಊಟ ಇರಲಿಲ್ಲ, ಬಿಸಿನೀರು ತರಿಸ್ಕೊಂಡು ಕುಡ್ದೆ. ಆಗ ಏನಾರು ತಿನ್ನಿ ಸರ್ ಅಂತ ಹೇಳಿದ್ರು. ನಾನು ತಿನ್ನಲ್ಲ ಅಂದೆ. ಏನಾರು ತಿನ್ನಿ ಸರ್ ಅಂತ ಒಬ್ಬರು ರಿಕ್ವೆಸ್ಟ್ ಮಾಡಿ, ಸರ್ ನಮ್ಮ ಕರ್ಮದ್ದು ಸರ್, ನಮ್ಮ ಜೀವನ, ನಮ್ಮ ಕರ್ಮದ ಜೀವನ ಸರ್, ನಾವು ಅತ್ಲೆಗೂ ಸಾಯ್ಬೇಕು ಇತ್ಲೆಗೂ ಸಾಯ್ಬೇಕು ಸರ್. ನಾವು ಹಿರಿಯ ಅಧಿಕಾರಿಗಳಿಗೆಲ್ಲ ಹೇಳ್ದು ಸರ್, ಇದೆಲ್ಲ ಮಾಡೋದು ಬೇಡ ಸರ್, ನಮಗೆ ಅತಿರೇಕಕ್ಕೆ ಹೋಗುತ್ತೆ, ಬೇಡ ಸರ್ ಅಂದು ಸರ್. ಕೇಳಲಿಲ್ಲ ಸರ್, ಸಾರಿ ಸರ್, ತಪ್ಪು ತಿಳ್ಕೊಬೇಡಿ ಸರ್ ನಮ್ಮ ಮೇಲೆ ಅಂತ ಇದನ್ನು ಮಾಡಿದ್ರು. ನಾನು ಈಗೇನು ಉತ್ತರ ಕೊಡಲ್ಲ, ಎಲ್ಲಿ ಹೇಳ್ಬೇಕು ಅದನ್ನಲ್ಲಿ ಹೇಳ್ತೀನಿ ಅಂತ ಹೇಳಿದೆ. ಆಮೇಲೆ ಅಂಸಂಖ್ಯೆ ಆಗ್ತಿತ್ತು ನನಗೆ. ಆಗ ನಾನು ಯೋಚನೆ ಮಾಡಿ, ಈಗ ಇಡ್ಲಿ ತಿಂದರೂ ಸಮಸ್ಯೆ ಆಗ್ಬೋದು ಅಂತ ಹೇಳಿ ಒಂದು ಸೀಬೆಹಣ್ಣು ತರಿಸ್ಕೊಡ್ತೀರಾ ಅಂತ ಕೇಳಿದೆ. ಒಂದು ಸೀಬೆಹಣ್ಣು ತರಿಸ್ಕೊಂಡು ಒಂದು ಸೀಬೆಹಣ್ಣು ತಿಂದೆ. ಸೀಬೆಹಣ್ಣು ತಿಂದು ಅಲ್ಲಿಂದ ಮತ್ತೆ ಕರ್ಕೊಂಡು